ಮಾಡಕ್ ನೋಡಿದ್ರು, ಮುಂದಕ್ಕೆ ರೋಷನ್ ಬೇಗ್ ಕೆರಿಯರ್ ಫಿನಿಶ್ ಮಾಡಿದ್ರು. ಇವತ್ ತಿರ್ಗಾ ಬಂದ್ಬಿಟ್ಟು ಅಬ್ದುಲ್ ಜಬ್ಬಾರ್ ಫಿನಿಶ್, ಇವಾಗ ನಸೀರ್ ಅಹಮದ್ ಫಿನಿಶ್. ಇವ್ರನ್ನ ನಾಯಕ ಅಂತ ಒಪ್ಕೊಳ್ಳುತ್ತಾ ಸಮುದಾಯ? ಈಗ ಸಾದಿಕ್ ಪೈಲ್ವಾನ್ಗೆ ನಾನ್ ವೆಜ್ ತಿನ್ಸ್ಬಿಟ್ರು ಮಲ್ಲಿಕಾರ್ಜುನ್ ಅವರು ಮನೆ ಕರೆದು ಕನ್ವಿನ್ಸ್ ಆಗಿರ್ಬೋದೇನೋ. ಹಳೆ ಋಣ, ಸ್ವಾಮಿ ನಿಷ್ಠೆ, ಅವ್ರಿಗೆ ಪಕ್ಷ ನಿಷ್ಠೆ, ಶಾಮ್ನೂರು ಫ್ಯಾಮಿಲಿಗೆ ನಾನು ನಿಷ್ಠನಾಗಿದ್ದೀನಿ, ಕೆಲಸ ಮಾಡಿದ್ದೀನಿ ಅಂತ ಅವ್ರ ಪಾಡ್ಗೆ ಅವರು ಹಿಂದೆ ಸರಿದು ಬಿಟ್ರೆ, ಅದಕ್ಕೆ ನೀವು ರಿಜ್ವಾನ್ ಅರ್ಷದ್ನ, ಸಲೀಮ್ನ, ಇದ್ಯಾರ್ಯಾರೋ ಇದು ಒಳಗಡೆ ಏಟ್ ಹೊಡೆದ್ಬಿಟ್ರು ಅಂತ ನೀವು ಯಾಕ್ರಿ ಬ್ಲೇಮ್ ಮಾಡ್ತೀರಿ? ಅವ್ರು ಇಷ್ಟ ಇದ್ದಿರ್ಬೋದೇನೋ. ಸಾದಿಕ್ ಪೈಲ್ವಾನ್ ಮಾತು ಕೇಳಿದಿರ ಯಾವತ್ತಾದ್ರೂ ನೀವು? ಹೋಗ್ಲಿ ರಜಾಕ್, ಒಂದು ರಮಕಾಂತ್, ಒಂದು ಕಲೆಕ್ಟಿವ್ ಲೀಡರ್ಶಿಪ್, ಎಲ್ಲಾ ಮುಸ್ಲಿಂ MLAಗಳು MP ಸೇರಿ ಇದು ಹೈಕಮಾಂಡ್ ಮುಂದೆ ಹೋಗಿ ನಮ್ಮ ಅಭ್ಯರ್ಥಿಗೆ ನೀವು ಕೊಡಿ ಅಂತ ಕೇಳಿದಾಗ ಅವರು ಕೊಟ್ಟಿಲ್ಲ ಅಂತ ಹೇಳಿದ್ಮೇಲೆ ನಾವು ಒಂದ್ ಸ್ವಲ್ಪ ಬಂಡಾಯ ಎತ್ಕೊಂಡು ನಮ್ಮ ನಾಯಕರ ಅವಮಾನ ಆಯ್ತು ಅಲ್ಲಿ. ಇದನ್ನೆಲ್ಲ ನೋಡಿ ಒಂದು ಬೆಳವಣಿಗೆ ಆಯ್ತಲ್ವಾ? ಈ ಸಂದರ್ಭದಲ್ಲಿ ಸಾದಿಕ್ ಪೈಲ್ವಾನ್ ಮನೆಗೆ ಹೋದವರು ಯಾಕೆ ಇದೇ ಮಲ್ಲಿಕಾರ್ಜುನ್ ಅವರು ಜಬ್ಬಾರ್ ಮನೆಗೆ ಹೋಗಿಲ್ಲ? ಯಾಕೆ ಇದೇ ಸಾದಿಕ್ ಪೈಲ್ವಾನ್ ಮನೆಗೆ ಹೋದ ಕಾಂಗ್ರೆಸ್ ಒಂದು ಟೀಮು ಜಬ್ಬಾರ್ ಅನ್ನು ಅಲ್ಲಿ ಕರೆದಿಲ್ಲ? ಅಕಸ್ಮಾತ್ ಜಬ್ಬಾರ್ ಅವ್ರನ್ನು ಕರೆದು ಬಿಟ್ಟು, ನಾವ್ ಇವತ್ತು ಸುರ್ಜೇವಾಲಾ ಅವ್ರು ಬರ್ತಿದ್ದಾರೆ, ಅಭಿಷೇಕ್ ದತ್ತಾ ಬರ್ತಿದ್ದಾರೆ, ನಾವು ಬರ್ತಾ ಇದೀವಿ, ಎಲ್ರು ಸೇರಿ ಹೋಗ್ಬಿಟ್ಟು ನಾವು ಸಾದಿಕ್ ಪೈಲ್ವಾನ್ ಇದ್ ಮಾಡ್ಕೊಂಡ್ಬಿಟ್ಟಿದೀವಿ, ಇವಾಗ ಮಲ್ಲಿಕಾರ್ಜುನ್ ಮನೆಗೆ ಹೋಗ್ತಿದೀವಿ, ಬಾರಪ್ಪ ಅಂತ ಕರೆದ್ರ? ಕರ್ದಿಲ್ವಲ್ಲ. ಮತ್ ಇವತ್ ಯಾವ ಆಧಾರದ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ತಿದ್ರಿ ನೀವು? ನಾನು ಹೇಳ್ತೀನಿ ರಮಾಕಾಂತ್, ದಿಸ್ ಈಸ್ ಸುಸೈಡ್ ಫಾರ್ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು. ಇದು ಕೇವಲ 3 ರಾಜ್ಯದಲ್ಲಿರೋದು: ಹಿಮಾಚಲ್ ಪ್ರದೇಶ, ತೆಲಂಗಾಣ, ಕರ್ನಾಟಕ. ಅರ್ಥ ಆಯ್ತಾ? ಈ ಇಡೀ ದೇಶದಲ್ಲಿ 3 ರಾಜ್ಯಗಳಿರೋದು. ಅದು ಇದೇ ಜಮೀರ್ ಅಹಮದ್ ಖಾನ್ ತೆಲಂಗಾಣಕ್ಕೆ ಹೋಗಿ ಕ್ಯಾಂಪೇನ್ ಮಾಡಿದ 32 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಬಂತು. ತೆಲಂಗಾಣದಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು, ನಮ್ಮ ಸಮುದಾಯ ಜೊತೆ ಆಗ್ತಿರುವ ಅನ್ಯಾಯದ ಬಗ್ಗೆ ಮಾತಾಡ್ತಿದ್ದೀನಿ. ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತು, ನಮಗ್ ಕೊಟ್ಟ ಭರವಸೆಗಳು, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳೋರು ಮುಸಲ್ಮಾನರ ಜೊತೆ ಯಾಕೆ ನಡೆದಿಲ್ಲ ಅಂತ ಇವತ್ತು ನನ್ನ ಓಪನ್ ಪ್ರಶ್ನೆ. ಈ ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ನಡೆಯಲ್ಲ. ಕಮಿಟಿನ ಕಿತ್ತಾಕಿದ್ರಲ್ಲ, ಏನ್ ಮಾಡ್ಬಿಟ್ರಿ ನೀವೆಲ್ಲರೂ ಸೇರ್ಕೊಂಡು? ಈಗ ಏನ್ ಮಾಡಿದಿರಿ ನೀವು? ಇದೇ ಇಲ್ಲ, ರಾಜೀನಾಮೆ ತಗೊಂಡು ನಿನ್ನೆ ಆಗಿರೋದಲ್ಲ. ಇರಿ ಒಂದ್ ನಿಮಿಷ, ಅರ್ಜೆಂಟ್ ಮಾಡ್ಕೊಂಡ್ಬಿಡಿ, ಒಂದ್ ಸ್ವಲ್ಪ ತಡೀರಿ, ಕಾಪಾಡ್ಕೊಳ್ಳಿ, ಒಂದ್ ಸ್ವಲ್ಪ ಇರಿ. ಎವ್ರಿ ಆಕ್ಷನ್ ಹ್ಯಾಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಇದು ನ್ಯೂಟನ್ಸ್ ಲಾ 6th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರೋದು, ಸುಮ್ನೆ ಎಲ್ಲ ಓದ್ ಮೇಲ್ ಬಂದಿರೋದು ನಾವು. ಯಾವಾಗ ಆಕ್ಷನ್ ಆಗಿದೆಯೋ ಅದಕ್ಕೆ ತಕ್ಕವಾದ ರಿಯಾಕ್ಷನ್, ಅದು ನಮಗ್ ಗೊತ್ತು. ಇಡೀ ಸಮುದಾಯವನ್ನ ಒಗ್ಗೂಡಿಸಿ ಒಂದು ಕಡೆ ವೋಟ್ ಮಾಡ್ರಿ ಅಂತ ಹೇಳುವ ನಮ್ಮ ತಾಕತ್ತು, ಅದ್ರ ವಿರುದ್ಧವಾಗಿ ಕೆಲಸ ಮಾಡೋದು ನಮಗ್ ಚೆನ್ನಾಗಿ ಗೊತ್ತು. ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಒಂದೇ ಒಂದು ದಾವಣಗೆರೆ ಬೈ ಎಲೆಕ್ಷನ್ಗೂ ಕೇರಳ ಎಲೆಕ್ಷನ್ಗೂ ಒಂದೇ ಮಾಡ್ತೀರಾ? ದೊಡ್ಡ ಒಂದು ರಾಜ್ಯದ ಎಲೆಕ್ಷನ್ ರೀ ಅಂತ ಕರೆದ್ರಿ. ಒಂದು ದಾವಣಗೆರೆ ದಕ್ಷಿಣದ ಉಪಚುನಾವಣೆಯಲ್ಲಾಗಿರುವ ಅಸಮಾಧಾನ ಇಡೀ ರಾಜ್ಯಾದ್ಯಂತದ ಮುಸ್ಲಿಮರಿಗೆ ದೊಡ್ಡ ಮೆಸೇಜ್ ಅಂತ ನೀವು ಹೇಳ್ಬಿಡ್ತೀರಾ? 100% ಈ ಒಂದು ಮತದಾನ, ದಾವಣಗೆರೆಯ ಚುನಾವಣೆ, ಇದು ಒಂದು ಐ ಓಪನರ್. ಮುಸಲ್ಮಾನರಿಗೆ ಒಂದು ಐ ಓಪನರ್. ಇನ್ನು ಮುಂದೆ ನಮ್ ಕಣ್ಣಲ್ಲಿ ನೀವು ಧೂಳಾಕ್ಬಿಟ್ಟು ಮತ್ತೊಂದು ಸಲ ಬಿಜೆಪಿಯ ಭಯ ಇಕ್ಕಿ ವೋಟ್ ಕೇಳಕ್ಕೆ ನಮ್ಮ ಮನೆಗಳ ಹತ್ರ ದಯವಿಟ್ಟು ಬರಬೇಡಿ. ನಾವು ಕಣ್ ತೆಗೆದ್ಬಿಟ್ಟು ನೋಡ್ತಾ ಇದೀವಿ ಏನ್ ನಡೀತಾ ಇದೆ ಅಂತ. ನಮ್ಗೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳುವ ಪಕ್ಷ ನೀವು. ಸರ್ವರಿಗೂ ಸಮಪಾಲು ಕೊಡ್ಬೇಕು, ಮುಸಲ್ಮಾನರಿಗೂ ಸಮಪಾಲು ಕೊಡ್ಬೇಕು. ಅಷ್ಟ್ ಕೊಟ್ಟಿಲ್ಲ ಅಂದ್ರೆ ನಾವು ಸಮವಾಗಿ ನಿಮಗ್ ವೋಟ್ ಮಾಡಲ್ಲ. ಸಮುದಾಯ ಏನು ಸುಮ್ನೆ ಕೂತಿಲ್ಲ. ಬಿಜೆಪಿ ಆಗುತ್ತೆ ಇವಾಗ. ಬಿಜೆಪಿ ವೋಟ್ ಮಾಡ್ತೀರಾ? ನಾನು ಹೇಳದ್ನಲ್ಲ ನಿಮ್ಗೆ, ಸಮಯ ಸಂದರ್ಭ ಬಂದಾಗ ಅದಕ್ಕೆ ತಕ್ಕವಾದ ಉತ್ತರ ಕೊಡಕ್ ನಾವು ಸಿದ್ಧವಾಗಿದ್ದೀವಿ. ಬರ್ಲಿ, GBI ಎಲೆಕ್ಷನ್ನೇ ಬರ್ಲಿ, ನಮ್ ಸಮುದಾಯ ಯಾವ ಕಡೆ ತಿರುಗುತ್ತೆ ಅನ್ನೋದನ್ನ ಕಣ್ಣಾರೆ ಕಣ್ಬಿಟ್ಟು ಕಾಂಗ್ರೆಸ್ ನೋಡ್ಲಿ. ಇಟ್ಕೊಂಡ್ಬಿಡ್ಲಿ ಸಲೀಂ ಅಹಮದ್ನ, ರಿಜ್ವಾನ್ ಅರ್ಷದ್ನ ಇಟ್ಕೊಂಡು ತಗೊಂಡ್ಬಿಡ್ಲಿ ವೋಟ್ಗಳನ್ನ. ಕುಮಾರಣ್ಣ ಕಾಲ್ ಮಾಡಿದ್ರಾ ನಿಮ್ಗೆ ಯಾರಿಗಾದ್ರು, ನಿಮ್ ನಾಯಕರುಗಳಿಗೆ? ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ. ಇಲ್ವಾ? ಏನ್ ಗರ್ವಾಪ್ಸಿ ಇಲ್ಲ? ನಮ್ಗೆ ಯಾರಿಗೂ ಕುಮಾರಣ್ಣ ಕಾಲ್ ಮಾಡಿಲ್ಲ. ಗರ್ವಾಪ್ಸಿ ನಾನು ಹೇಳ್ತಿದ್ದೀನಲ್ಲ, ಪೊಲಿಟಿಕ್ಸ್ ಈಸ್ ಲೈಕ್ ಅ ವಾರ್, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ವೇಟ್ ಫಾರ್ ದಿ ಆಪರ್ಚುನಿಟಿ, ವೇಟ್ ಫಾರ್ ದಿ ರೈಟ್ ಟೈಮ್.
ಇವತ್ತೇ ಎಲ್ಲ ಹೇಳ್ಬಿಟ್ಟು ಬಹಿರಂಗವಾಗಿ ಮಾಡ್ಬಿಡ್ಬೇಕಾ? ಓಕೆ. ವೇಟ್ ಫಾರ್ ದಿ ರೈಟ್ ಟೈಮ್. ಅದೇ ನಿಮ್ಮ ರಿಯಾಕ್ಷನ್ನ ವೆಯ್ಟ್ ಮಾಡ್ತೀನಿ. ಥ್ಯಾಂಕ್ ಯು ರಜಾಕ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು ಸೋ ಮಚ್.